ಪ್ರಸಿದ್ಧ ಕವಿ, ಕಥೆಗಾರ, ಲೇಖಕ ಶ್ರೀಯುತ ಜಯಂತ್ ಕಾಯ್ಕಿಣಿಯವರ ಒಂದು ಜಿಲೇಬಿ ಎನ್ನುವ ಕವನ ಸಂಕಲನದಿಂದ ಒಂದು ಕವಿತೆಯ ಶೀರ್ಷಿಕೆ ಒಂದು ಜಿಲೇಬಿ. ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಬಾರೋ ಅಂದಿದ್ದಕ್ಕೆ ಯಾಕಿಷ್ಟು ಸಿಟ್ಟು ಪೋರ? ನಿನ್ನ ಬೇಬಕ್ಕ ಕಣೋ ಅವಳು, ಈ ಕಂದನ ಮಾಮನಪ್ಪ ನೀನು. ಎತ್ತಿಕೊಳ್ಳೋ, ಮುದ್ದು ಮಾಡೋ. ಹೋಗ್ತಾ ತಿರುವಿನ ಗೂಡಂಗಡಿಯಲ್ಲಿ ಪೆಪ್ಪರ್ಮೆಂಟ್ ಕೊಡಿಸು. ಪುಟ್ಟ ಬಳೆಗಳ ಪುಟಾಣಿ ಬೊಗಸೆಯಲ್ಲಿ ಅವಕ್ಕೆ ಇನ್ನೂ ಬಣ್ಣ ನೋಡು. ಈ ಶರ್ಟು ಬೇಬಿನೇ ತಂದದ್ದಲ್ವೇನೋ ಹೋದ್ ಸರ್ತಿ? ಏನೋ ಅಡಚಣೆ, ಈ ಸಲ ತಂದಿಲ್ಲ ಅಷ್ಟೇ. ಬೆಂಗಳೂರಿಗೆ ಕೆಲಸ ಹುಡುಕಲು ಹೋಗುತ್ತೀ ಅಂತ. ಆಗ ಅವಳಲ್ಲೇ ಇರಬೇಕು ತಾನೇ ನೀನು? ಹೀಗೆ ಸೆಟೆದುಕೊಂಡರೆ ಹೇಗೋ? ಈ ನಿನ್ನ ದಾಡಿ ಮಾಡದ ಮುಖ ನೋಡಿ ಅವಳು ಹುಷಾರಿಲ್ವೇನೋ ಎಂದಿದ್ದಕ್ಕೆ ಹೌದು, ಬದುಕೇ ಒಂದು ಕಾಯಿಲೆ ಎಂದು ಬಿಟ್ಟೆ. ತಪ್ಪು ಕಂದ. ಕಣ್ಣು ಮಂಜಾಗಲು ಬಂದರೂ ನೈಟ್ ಬಸ್ಸಿನ ಡ್ಯೂಟಿಗೆ ಹೋಗ್ತಾರಲ್ಲ, ನಿನಗೆ ದಡ್ಡರಂತೆ ಕಾಣ್ತಾರಲ್ಲ ನಿನ್ನಪ್ಪ. ಅವರಿಗೆ ದಾವಣಗೆರೆ ಸರ್ಕಾರಿ ಆಸ್ಪತ್ರೆ ಹಾಯುವಾಗೆಲ್ಲ ಪ್ರತಿ ಸಲನೂ ಖುಷಿಯಂತೆ. ನಮ್ಮ ಬಾಬು ಹುಟ್ಟಿದ್ದು ಇಲ್ಲೇ ಅಂತ ಪಕ್ಕದಲ್ಲಿದ್ದವರಿಗೆ ಹೇಳ್ತಾರಂತೆ. ನೀನು ಹೊಟ್ಟೆಲಿದ್ದಾಗ ಅವರ ಅಕ್ಕ ಅಂದರೆ ನಿನ್ನ ಕಾಕು ಸಾಂಗ್ಲಿಯಲ್ಲಿ ಕೂತ್ಕೊಂಡೇ ನಿನಗಾಗಿ ಹೆಣೆದು ಕಳಿಸಿದ್ದರಲ್ಲ, ಅದೇ ಚಾಂಬಳಿ ಸ್ವೆಟರು ಇದು ನೋಡು. ಈಗ ಈ ಮರಿ ಹಾಕಿಕೊಂಡಿದ್ದು, ಬಟನ್ ಮಾತ್ರ ಬೇರೆ. ಜಾಣ ಬಾಬು ಏಳು, ಬಿಟ್ಟು ಬಾ ಅವರನ್ನು ಬಸ್ ಸ್ಟ್ಯಾಂಡಿಗೆ. ಹಾಗೆ ಪಬ್ಲಿಕ್ ಲೈಬ್ರರಿಗೆ ಹೋಗಿ ವರ್ತಮಾನ ಪತ್ರಿಕೆಗಳನ್ನು ಓದಿ ಬಾ. ಬೇಬಿಗಂತ ತಂದಿದ್ದ ಜಿಲೇಬಿಯಲ್ಲಿ ಒಂದನ್ನು ಅವಳ ಕಂದನ ಕಣ್ಣಿಂದಲೂ ತಪ್ಪಿಸಿ ಬಚ್ಚಿಟ್ಟಿದ್ದೇನೆ. ಆಮೇಲೆ ಬಂದು ತಿನ್ನು. ಏಳು ಚಿನ್ನ, ಹೊರಡು. ಧನ್ಯವಾದಗಳು.